ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ದಿವಸದ ಅಮಾವಾಸ್ಯೆ ಪೂಜಾದು ನಿಮ್ಮೊಂದಿಗೆ ಬಂದಿದ್ದೇನು. ಅಮಾವಾಸ್ಯೆ ಪೂಜಾ ಮುಗಿಸ್ಕಾಸ ನಾನು ನಮ್ಮಲ್ಲಿ ಗುಡಿಗಳಿಗೆ ಆಮೇಲೆ ಹೊಲಗಳಿಗೆ ಎಲ್ಲ ಎಡಿ ಕೊಡ್ತಾವೆ. ಹೊಲದಾಗಿರೋ ಕರೆ ಅಮ್ಗೋದು ಮತ್ತು ಹೊಳಿಗಂಗ ಅಮ್ಗೋದು ಎಲ್ಲ ಎಡಿ ಕೊಡ್ತಾವೆ. ಈ ರೀತಿ ಅನ್ನ, ಬದ್ನಿಕಾಯಿ ಪಲ್ಯ, ಸಜ್ಕದ ಹೋಳಿಗೆ, ಹಾಲು ಮತ್ತು ತುಪ್ಪ ಮತ್ತು ಹಾಲು ಎಲ್ಲ ಎಡಿ ಮಾಡ್ತಾವೆ. ನಾನು ಬೆಳಗ್ಗೆ ಲಘು ಅನ್ನನ ಸಜ್ಕದ ಹೋಳಿಗೆ ಮಾಡೋಕ್ಕಾಗಲಿಲ್ಲ. ಅದರ ಸಂಬಂಧ ಅವನ್ನ ಸಜ್ಕದನ್ನ ಉಂಡಿ ಮಾಡ್ಕಾಸ ಅವನ್ನ ಎಡಿ ಮಾಡೀನಿ. ಈ ಪ್ರಕಾರ ನಾವು 10 ರಿಂದ 12 ಎಡಿ ಕಟ್ತೇವೆ ಹೊಲಕ್ಕೆ. ಪ್ರತಿ ಅಮಾವಾಸ್ಯೆ ಈ ರೀತಿ ಇರ್ತೈತೆ ನಮ್ಮದು. ಎಲ್ಲ ಶಾಂಡ್ಗೆ ಹಪ್ಪಳ ಎಲ್ಲ ಕುಡಿಸಿ ಕಾಸ ಈ ರೀತಿ ಎಡಿ ಕಟ್ಟೆ ಒಂದು ತಾಟೊಳಗೆ ಒಂದೊಂದೊಂದೊಂದು ಹಿಂಗೆ ಇಟ್ಟು ಕಾಸ ಬಿಡೋದು. ಅಲ್ಲಿ ಪೂಜಾ ಮಾಡಿ ಕರ್ಯಾಮ್ಗಳಿಗೆಲ್ಲ ಎಡಿ ಇಟ್ಟು ಬರ್ತಾರು. ಆಮೇಲೆ ಹಿಟ್ಟು ನಾದಿಟ್ಟಿದ್ನಿ ಸಜ್ಕದ ಹೋಳಿಗೆ ಅಂದ್ರೆ ಮನ್ಯಾಗ. ಮತ್ತು ಕಾರ್ತಿಕ ಮಾಸದ ಕೊನೆ ಅಮಾವಾಸ್ಯೆ ಐತ್ಲ ಇದು. ಕಾರ್ತಿಕಕ್ಕೆ ನಾವು ಬೇಳೆ ಹಾಕಿ ಹೋಳಿಗೆ ಮಾಡಿರ್ತೇವೆ. ಇವತ್ತು ಈ ಸಲ ನಾನು ಸಜ್ಕದ ಹೋಳಿಗೆ ಮಾಡೋನು. ಬರೀ ಬೇಳೆ ಹೋಳಿಗೆನ ಆಗತ್ತಾವಂತೆ ಕಾಸ. ಸಜ್ಕದ ಹೋಳಿಗೆದ ಪೂರ್ತಿ ವಿಡಿಯೋ ನಾವು ಪ್ರಿಯಾನ ಕರೆದಾಗ ನಿಮಗೆ ತೋರಿಸಿದ್ನಿ. ಆ ಥರದ್ದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹೋಳಿಗೆ ಮಾಡ್ಕೊಳಕ ಈ ರೀತಿ ಎಲ್ಲ ಸಣ್ಣ ಸಣ್ಣ ಒಂದು ಸ್ವಲ್ಪ ಉಳ್ಳಿ ಮಾಡ್ಕೊಂಡು ಹಿಂಗೆ 2 ಥರ ಉಳ್ಳಿ ಮಾಡಿ ಇಟ್ಕೊಂಡು ಹೋಳಿಗೆ ಮಾಡ್ಕೊಳಕತ್ರ ಚಲೋ ಆಗ್ತೈತಿ. ಆಮೇಲೆ ನಾವು ಹೋಳಿಗೆ ಮಾಡೋಕ್ಕೂ ನಮಗೆ ಈಸಿ ಆಗ್ತೈತಿ. ಬಸವಣ್ಣ, ದ್ಯಾಮಮ್ಮ ಮತ್ತು ಹನುಮಂತೇವ್ರ 3 ದೇವ್ರು ಅದಾವ ನಮ್ಮಲ್ಲಿಗಿಲ್ಲಿ. 3 ದೇವ್ರಿಗೆ ಎಡಿ ಕೊಡ್ತೇವೆ ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ. ಆಮೇಲೆ ಹಬ್ಬ ಹರಿದಿನ ಏನಾರ ಇದ್ರೆಲ್ಲ ಅಮಾವಾಸ್ಯೆದೆಲ್ಲ ಮುಗಿಸ್ಕೊಂಡು ದೇವ್ ಹಲುಗಳಿಗೆಲ್ಲ ಎಡಿ ಕೊಟ್ಟು ಕಾಸ ಗುಡಿಗೆ ಎಡಿ ಮಾಡ್ಕೊಳಕ ಹೋಳಿಗೆ ಮಾಡೀನಿ. ಹೋಳಿಗೆ ಟೈಮ್ ಸಿಕ್ತಂದ್ರೆ ಹೋಳಿಗೆನೂ ಮಾಡಿ ಎಡಿ ಕೊಟ್ಟಿರ್ತೇವೆ. ಈ ಸಲ ಅವ್ರಲಗೂ ಹೋಗಾಕತ್ತಿದ್ರು. ನಮ್ಮ ಮನೆಯವ್ರ ಕೆಲಸ ಸಂಬಂಧ ಕಬ್ಬು ಹೋಗಾತಿದ್ಲ, ಅದ್ರ ಸಂಬಂಧ ಅದಕ್ಕೆ ಅವ್ರಿಗೆ ಸಜ್ಕದ ಉಂಡಿ ಅಷ್ಟ ಮಾಡಿಟ್ನಿ. ಈ ರೀತಿ ಹೋಳಿಗೆ ಮಾಡಿ ಕಾಸ ಎಲ್ಲ ಮಾಡಿ ಇಟ್ಕೊಂಡು ನಾನು ಮನ್ಯಾಗೂ ಆಯಿತು, ಎಲ್ಲ ಆಯ್ತು, ಎಲ್ಲ ದೇವ್ರಿಗೂ ಆಯಿತು ಆಯ್ತಂತೆ ಕಾಸ. ಎಲ್ಲ ದೇವ್ರಿಗೂ ಎಡಿ 2 ಹೋಳಿಗೆ ಹೆಚ್ಚಿರ್ತವೆ. ಅನ್ನ, ಪಲ್ಯ, ಬದ್ನಿಕಾಯಿ ಪಲ್ಯ ಮತ್ತು ಏನಾರ ಉಳ್ಕಿದ ಅಮಾವಾಸ್ಯೆ ದಿವಸ ಸಜ್ಕಾರ ಪಾಯಸಾರ ಏನಾರ ಮಾಡಿರ್ತೇವೆ. ಇದು ಮತ್ತು ಚಟ್ಟಿ ಅಮಾವಾಸ್ಯೆ ಕಾರ್ತಿಕ ಮಾಸದ ಕೊನೆ ಅಮಾವಾಸ್ಯೆ ಅಂತ ನಾವು ಇದಕ್ಕೆ ಹೋಳಿಗೆನ ಮಾಡಿದ್ದು. ಈ ರೀತಿ ಎಲ್ಲ ಹೋಳಿಗೆ ಮಾಡ್ಕೊಂಡು ಕಾಸ ನಾವು ಇದನ್ನ ಅಮಾವಾಸ್ಯೆ ಪೂಜಾದು ಹಬ್ಬ ಮಾಡಿದ್ದು. ಕಾರ್ತಿಕ್ ಪೂಜಾ ಸಂಜೆ ಮಾಡ್ತಾವು. ಸಂಜೆ ಮಾಡಿ ಮತ್ತು ಬದ್ನಿಕಾಯಿ ಪಲ್ಯ ಅನ್ನ ಮಾಡಿ ಕಾಸ ಇವಾಗ ಹೋಳಿಗೆನ ಇಟ್ಟಿರ್ತಾವು. 5 ಹೋಳಿಗೆ ಇಟ್ಟು ಕಾಸ ಸಂಜೆ ಮಾಡಿ ಪೂಜಾ ಮಾಡಿ ಕಾಯಿ ಹೊಡೋದು, ದೀಪ ಹಚ್ಚಿ ಕಾಸ ಅದನ್ನ ಸಂಜೆ ಮಾಡಿ ಪೂಜಾ ಮಾಡ್ತಾವು. ಈ ರೀತಿ ನಮ್ದು ಅಮಾವಾಸ್ಯೆ ಆಯ್ತು. ಇನ್ನು ಚಟ್ಟಿ ಅಮಾವಾಸ್ಯೆ ಆದಿಂದ ಗುರುವಾರ ಲಕ್ಷ್ಮೀ ಪೂಜಾ ಬರ್ತೈತಿ. ಪ್ರತಿ ಗುರುವಾರನು ಗುರುವಾರ ಲಕ್ಷ್ಮೀ ಪೂಜಾ ಮಾಡ್ತೇವೆ. ವರ್ಷವಿಡೀ ಪೂಜಾ ಆಮೇಲೆ ನೈವೇದ್ಯ ಹೋಳಿಗೆ ಇದು ಹೆಣ್ಮಕ್ಳದು ಅದೊಂಥರ ಹಬ್ಬ. ಪ್ರತಿ ತಿಂಗಳೂ ಎಲ್ಲ ಥರ ಪೂಜಾಗಳು ಇರುತ್ತಾವ. ಈ ರೀತಿ ನಂದು ಎಲ್ಲ ದಿನಚರಿ ಇತ್ತು. ಇವತ್ತು ಅಮಾವಾಸ್ಯೆದು ನನಗೆಲ್ಲರೂ ಎಷ್ಟು ಪೂಜಾ ಮಾಡ್ತಿ ಅಂತಾರೋ. ನಾನು ಮೊದಲಿಂದನೂ ಮಾಡ್ಕೊಂತ ಬಂದನು, ಬಿಡಾಕ ಮನಸ್ಸಾಗಂಗಿಲ್ಲ. ಇದೇ ರೀತಿ ನನ್ನ ಎಲ್ಲ ಅಡಿಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತಾವ ಅಂತ ತಿಳ್ಕೊಂಡನು. ಎಲ್ಲರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ಯಾರು ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.